ಸಾಮಾಜಿಕ ಪರಿವರ್ತನೆ, ಸ್ತರವಿನ್ಯಾಸ ಮತ್ತು ಸಾಮಾಜಿಕ ಚಲನೆ. ರಾಜ್ಯ ಶಿಕ್ಷಣ ನೀತಿಯ ಪಠ್ಯಕ್ರಮದಂತೆ ಕುವೆಂಪು ವಿಶ್ವವಿದ್ಯಾಲಯದ ದ್ವಿತೀಯ ಸೆಮಿಸ್ಟರ್ಗಿರುವಂತಹ ಒಂದು ಸಿಲೆಬಸ್ ಪ್ರಕಾರ ಇರುವಂತಹ ಒಂದು ಒಳ್ಳೆಯ ಪುಸ್ತಕ ಇವತ್ತು ನಿಮ್ಮ ಮುಂದೆ ಬರ್ತಾ ಇದೆ. ಈ ಪುಸ್ತಕದ ಬಗ್ಗೆ ಒಂದು ಪರಿಚಯವನ್ನು ಮಾಡ್ತಾ ಹೋಗೋಣ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಡಾಕ್ಟರ್ ಸುಕೀರ್ತಿ ಮತ್ತು ಪ್ರಕಾಶ್ ಬಿ ಅವರು ಬರೆದಿರುವಂತಹ ಒಂದು ಒಳ್ಳೆಯ ಪುಸ್ತಕ ಇವಾಗ ನಿಮ್ಮ ಮುಂದೆ ಬರ್ತಾ ಇದೆ. ಇದು ರಾಜ್ಯ ಶಿಕ್ಷಣ ನೀತಿ ಪಠ್ಯಕ್ರಮದಂತೆ ಕುವೆಂಪು ವಿಶ್ವವಿದ್ಯಾಲಯ ದ್ವಿತೀಯ ಸೆಮಿಸ್ಟರ್ ಇರುವಂತಹ ಒಂದು ಒಳ್ಳೆ ಪುಸ್ತಕ ಅಂತ ಅನ್ಕೊಳ್ಳೋಣ. ಈ ಪುಸ್ತಕ ನಮಗೆ ಸಿಲೆಬಸ್ ಪ್ರಕಾರ ಇರುವಂತಹ ಒಂದು ಒಳ್ಳೆ ಪುಸ್ತಕ ಅಂತಾನೆ ಹೇಳಬೇಕಾಗುತ್ತೆ. ಒಟ್ಟು ನಮ್ಮ ಸಿಲೆಬಸ್ ಪ್ರಕಾರ ಇರುವಂತಹ 5 ಚಾಪ್ಟರ್ಗಳಿದ್ದಾವೆ, 5 ಘಟಕಗಳಿದ್ದಾವೆ. 5 ಘಟಕಗಳಿರುವಂಥ ನಮ್ಮದು ಒಂದು ಒಳ್ಳೆ ಮಾರ್ಗದರ್ಶನವಾಗಿ ಈ ಪುಸ್ತಕ ಹೊರಬಂದಿದೆ. ಇದರಲ್ಲಿ ನಾವೀಗ ಮೊದಲನೇ ಘಟಕದಲ್ಲಿ ಸಾಮಾಜಿಕ ಪರಿವರ್ತನೆ ಅರ್ಥನ ಹೇಳ್ತಾ ಹೋಗುತ್ತೆ, ಸಾಮಾಜಿಕ ಪರಿವರ್ತನೆ ಲಕ್ಷಣಗಳನ್ನ ಹೇಳ್ತಾ ಹೋಗುತ್ತೆ, ಅಭಿವೃದ್ಧಿ ಮತ್ತು ಪ್ರಗತಿ ನಡುವಿನ ಅಂತರ್ ಸಂಬಂಧಗಳನ್ನ ವಿವರಿಸುವಂತಹ ಒಂದು ಚಾಪ್ಟರ್ ಆಗಿದೆ. ಇದರಲ್ಲಿ ಅದೇ ಥರ ಸಾಮಾಜಿಕ ಪರಿವರ್ತನೆ ಚಾಲಕಶಕ್ತಿಗಳು ಅಥವಾ ಆಧುನೀಕರಣ, ಕೈಗಾರೀಕರಣ, ಜಾಗತೀಕರಣದ ಬಗ್ಗೆ ಪ್ರಮುಖ ಅಂಶಗಳನ್ನು ಈ ಅಧ್ಯಾಯದಲ್ಲಿ ಅಂದರೆ ಈ ಘಟಕದಲ್ಲಿ ನಾವು ಸಂಪೂರ್ಣವಾಗಿ ನೋಡ್ತಾ ಹೋಗ್ತೀವಿ. ಒಂದು ಒಳ್ಳೆ ಓದಿಸ್ಕೊಂಡು ಹೋಗುವಂತಹ ಒಂದು ಘಟಕ ಇದಾಗಿದೆ ಈ ಪುಸ್ತಕದಲ್ಲಿ. ಅದೇ ಥರ ಇಲ್ಲಿ ಎರಡನೇ ಚಾಪ್ಟರ್ಲಿ ಅಂದರೆ ಎರಡನೇ ಘಟಕದಲ್ಲಿ ನಾವು ನೋಡುವಂತಹ ವಿಷಯ ಸಾಮಾಜಿಕ ಪರಿವರ್ತನೆ ರೂಪಿಸುವ ವೈವಿಧ್ಯಮಯ ಪ್ರಭಾವಗಳನ್ನು ಇದು ಪರಿಶೀಲಿಸ್ತಾ ಹೋಗುತ್ತೆ. ಈ ಥರ ಈ ಎರಡನೇ ಚಾಪ್ಟರ್ ಕೂಡ ಪ್ರಾರಂಭ ಆಗುತ್ತೆ. ಇದರಲ್ಲಿ ಜೈವಿಕ ಮತ್ತು ಪರಿಸರೀಯ ಅಂಶಗಳಿಂದ ಹಿಡಿದು ಭೌಗೋಳಿಕ, ವಿಜ್ಞಾನ, ತಂತ್ರಜ್ಞಾನ, ಜನಸಂಖ್ಯೆ, ಕಾನೂನು, ಶಿಕ್ಷಣ ಇವೆಲ್ಲವೂ ಕೂಡ ಸಮಾಜನ ಬದಲಾವಣೆ ಮಾಡೋದಕ್ಕೆ ಹೇಗೆ ಕಾರಣ ಆಗ್ತದೆ, ಅಂದರೆ ಒಂದು ಕ್ರಾಂತಿಕಾರಿ ಬದಲಾವಣೆ ಆಗೋದಕ್ಕೆ ಸಮಾಜ ಹೇಗೆ ಈ ಅಂಶಗಳು ಕಾರಣ ಆಗುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ವಿವರಿಸುವಂತಹ ಒಂದು ಒಳ್ಳೆ ಚಾಪ್ಟರ್ ಈ ಪುಸ್ತಕದಲ್ಲಿ ಬರ್ತಾ ಇದೆ. ಅದೇ ಥರ ಮೂರನೇ ಘಟಕಕ್ಕೆ ನಾವು ಹೋಗೋದಾದ್ರೆ ಅಂದರೆ ಇಲ್ಲಿ ಮೂರನೇ ಘಟಕದಲ್ಲಿ ನಾವು ಹೇಳ್ತಾ ಇದ್ದೀವಿ ಸಾಮಾಜಿಕ ಸ್ತರ ವ್ಯವಸ್ಥೆ ಅಂತೇಳಿ. ಅಂದರೆ ನಮ್ಮ ಸಿಲೆಬಸ್ ಪ್ರಕಾರ ಎರಡನೇ ಭಾಗಕ್ಕೆ ಈ ಚಾಪ್ಟರ್ ಬರ್ತಾ ಇದೆ, ಸಾಮಾಜಿಕ ಸ್ತರ ವ್ಯವಸ್ಥೆ. ಇಲ್ಲಿ ಸಾಮಾಜಿಕ ಸ್ತರ ವ್ಯವಸ್ಥೆ ಅಂದರೆ ಏನು, ಆ ಮೂಲಭೂತ ಅಂಶಗಳ ಮೇಲೆ ಹೇಗೆ ಕೇಂದ್ರೀಕೃತವಾಗಿರುತ್ತೆ, ಅದೇ ಥರ ಸಾಮಾಜಿಕ ಸ್ತರ ವ್ಯವಸ್ಥೆ ಅರ್ಥಗಳನ್ನು, ಲಕ್ಷಣಗಳನ್ನ, ಪ್ರಕ್ರಿಯೆಗಳನ್ನ, ಅದರ ವಿಭಿನ್ನ ರೂಪಗಳನ್ನ ಅರ್ಥ ಮಾಡಿಕೊಂಡು ವಿವರಿಸೋದಕ್ಕೆ ಮತ್ತು ವಿಶ್ಲೇಷಣೆ ಮಾಡೋದಕ್ಕೆ ಈ ಚಾಪ್ಟರ್ ನಮಗೆ ಸಂಪೂರ್ಣವಾಗಿ ಒಂದು ಸಹಾಯಕ ಆಗುವಂಥ ಒಂದು ಚಾಪ್ಟರ್ ಆಗಿದೆ. ಅದೇ ಥರ ನಾಲ್ಕನೇ ಘಟಕ, ಇಲ್ಲಿ ನಾಲ್ಕನೇ ಘಟಕ ಸಾಮಾಜಿಕ ಚಲನೆಯನ್ನು ವಿವರಿಸುತ್ತೆ. ಅಂದರೆ ಇಲ್ಲಿ ನಾವು ಸಾಮಾಜಿಕ ಪರಿವರ್ತನೆ, ಸ್ತರವಿನ್ಯಾಸ ಮತ್ತು ಸಾಮಾಜಿಕ ಚಲನೆ 3 ಭಾಗಗಳನ್ನು ನಾವು ಒಂದೇ ಪುಸ್ತಕದಲ್ಲಿ ನಮ್ಮ ಮುಂದೆ ಬರ್ತಾ ಇದೆ. ಅಂದರೆ ಇಲ್ಲಿ ಸಾಮಾಜಿಕ ಚಲನೆ ಹೇಗಾಗ್ತಾ ಹೋಗುತ್ತೆ, ಸ್ತರವಿನ್ಯಾಸದೊಳಗಿನ ಸಾಮಾಜಿಕ ಚಲನೆಯನ್ನು ನಾವು ಈ ಚಾಪ್ಟರ್ಲ್ಲಿ ನೋಡ್ತಾ ಇರ್ತೀವಿ. ಚಲನೆಯ ಪ್ರಕಾರಗಳಿದ್ದಾವೆ, ಅಂತರ್ಚಲನೆ ಮತ್ತು ಆಂತರಿಕ ಚಲನೆ ನಡುವಿನ ಅಂದರೆ ಜನರೇಷನ್ ಮತ್ತು ಇಂಟ್ರಾ ಜನರೇಷನ್ ಅಂತಲ್ಲಿ ಬರ್ತಾ ಹೋಗುತ್ತೆ. ಆ ಜನರೇಷನ್ ನಡುವೆ ಹೇಗೆ ನಮಗೆ ಚಲನೆಗಳಾಗಿದ್ದಾವೆ, ಅಂತರ್ಪೀಳಿಗೆ ಮತ್ತು ಅಂತರ್ಪೀಳಿಗೆ ಮತ್ತು ಆಂತರಿಕ ಪೀಳಿಗೆ ನಡುವೆ ಚಲನೆ ಹೇಗಾಗಿದೆ, ಅದರ ಭಿನ್ನತೆ ಏನು, ಇದರ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗುತ್ತೆ. ಅಂದರೆ ನಮ್ಮ ಸಿಲೆಬಸ್ಸಿಗೆ ಏನೇನು ಬೇಕೋ ಅದೆಲ್ಲದನ್ನು ಕೂಡ ಈ ಪುಸ್ತಕ ನಮ್ಮ ಮುಂದೆ ಇಡ್ತಾ ಇದೆ. ಅದೇ ಥರ ಒಂದು ಕೊನೆಯ ಘಟಕ, ಇದರಲ್ಲಿ 5ನೇ ಘಟಕ ಅಂತ ನೋಡೋಣ. ಈ ಘಟಕದಲ್ಲಿ ಸಾಮಾಜಿಕ ಚಲನೆ ನಿರ್ಧಾರಕ ಅಂಶಗಳು ಯಾವ್ಯಾವು ಅಂತೇಳಿ. ಅಂದರೆ ಸಾಮಾಜಿಕ ಚಲನೆಯನ್ನು ಹೇಗೆ ನಾವು ನಿರ್ಧಾರ ಮಾಡಬೇಕಾಗುತ್ತೆ, ಸಾಮಾಜಿಕ ಚಲನೆ ನಿರ್ಧಾರಕ ಅಂಶಗಳು, ಅದರ ಮೇಲೆ ಪ್ರಭಾವಿಸುವ ಪ್ರಮುಖ ಅಂಶಗಳನ್ನು ಇಲ್ಲಿ ವಿವರಿಸುತ್ತೆ ಈ ಪುಸ್ತಕದಲ್ಲಿ. ಅದೇ ಥರ ಉದ್ಯೋಗ ಹೇಗೆ ಸಾಮಾಜಿಕ ಚಲನೆ ನಿರ್ಧಾರ ಮಾಡುತ್ತೆ, ಆದಾಯ ಹೇಗೆ ನಿರ್ಧಾರ ಮಾಡುತ್ತೆ, ಶಿಕ್ಷಣ, ರಾಜಕೀಯ, ಅಧಿಕಾರ, ಅಂತಸ್ತು ಇವೆಲ್ಲವೂ ಕೂಡ ಹೇಗೆ ನಮ್ಮ ಸಾಮಾಜಿಕ ಚಲನೆ ನಿರ್ಧಾರ ಮಾಡುತ್ತೆ ಅಂತೇಳಿ ವಿವರಿಸುವಂತಹ ಒಂದು ಚಾಪ್ಟರ್ ಇದರಲ್ಲಿದೆ. ಅದೇ ಥರ ಸಾಮಾಜಿಕ ಚಲನೆ ಅವಕಾಶಗಳು ಮತ್ತು ಅಡೆತಡೆಗಳನ್ನು ರೂಪಿಸುವ ಪ್ರಮುಖ ಅಂಶಗಳನ್ನ ಇಲ್ಲಿ ಪರೀಕ್ಷಿಸಲಾಗಿದೆ ಅಂತೇಳಿ ಕೂಡ ಕೊಡ್ತಾ ಇದ್ದಾರೆ. ಈ ಥರ ಒಂದು ಒಳ್ಳೆಯ ಪುಸ್ತಕ ಇದೆ. ನಮಗೆ ಕುವೆಂಪು ವಿಶ್ವವಿದ್ಯಾಲಯ ಸಿಲೆಬಸ್ ಪ್ರಕಾರ ಇರುವಂತಹ ಒಂದು ಒಳ್ಳೆ ಪುಸ್ತಕ ಇದಾಗಿದೆ. ಬರೀ ಕುವೆಂಪು ವಿಶ್ವವಿದ್ಯಾಲಯ ಸಿಲೆಬಸ್ ಪ್ರಕಾರ ಮಾತ್ರ ಇದೆ ಅಂತ ಅನ್ಕೋಬೇಡಿ. ಇದು ಕುವೆಂಪು ವಿಶ್ವವಿದ್ಯಾಲಯಕ್ಕೆ ಒಂದು ಪುಸ್ತಕ ಆಗಿದ್ರು ಕೂಡ ನಮ್ಮ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಯೂಸ್ ಆಗುವಂಥ ಒಂದು ಒಳ್ಳೆ ಪುಸ್ತಕ ಅಂತ ನೋಡೋಣ. ನಮಗೆ KS, IAS ಎಕ್ಸಾಮ್ ಬರ್ತಿದ್ದೀವಿ ಅಥವಾ ಬೇರೆ ಬೇರೆ ಕಾಂಪಿಟೇಷನ್ ಎಕ್ಸಾಮಲ್ಲಿ ಇವಾಗ ಏನು ಸೋಷಿಯಾಲಜಿ ಕ್ವಶನ್ಸು ತುಂಬ ಬರ್ತಾ ಇದ್ದಾವೆ. ಆ ಪುಸ್ತಕಗಳಿಗೂ ಆ ಎಕ್ಸಾಮ್ಗಳಿಗೂ ಕೂಡ ನಾವು ಇದನ್ನು ರೆಫರೆನ್ಸ್ ಆಗಿಟ್ಕೋಬೋದಾಗುತ್ತೆ. ಒಂದು ಒಳ್ಳೆ ಪುಸ್ತಕ. ಅದೇ ಥರ ನಾವು ಇದರಲ್ಲಿ ಒಂದೊಂದು ಚಾಪ್ಟರ್ ಮುಗಿದ ಮೇಲದ್ದು ಕೂಡ ಏನು ಯೂಸ್ ಆಗುತ್ತೆ ಅಂದರೆ ನಮಗೆ ಒಂದು ಕ್ವಶನ್ ಒಂದು ಬ್ಯಾಂಕ್ ಥರ ಸಿಗ್ತಾ ಹೋಗುತ್ತೆ. ಅಂದರೆ ಒಂದು ಚಾಪ್ಟರ್ ಮುಗಿದ ತಕ್ಷಣ ನಮಗೆ ಕ್ವಶನ್ಸ್ಗಳು ಸಿಗ್ತಾ ಹೋಗ್ತವೆ. ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಯಾವ ಥರದ ಕ್ವಶನ್ಗಳನ್ನ ಕೇಳ್ತಾ ಹೋಗ್ಬೋದು ಅಂತೇಳಿ ಒಂದು ಸಂಕ್ಷಿಪ್ತವಾದ ವಿವರಣೆ ಕೊಟ್ಟಿದ್ದಾರೆ. ಅಲ್ಲಿ 2 ಮಾರ್ಕ್ಸಿಗೆ ಎಷ್ಟು ಕ್ವಶನ್ ಬರ್ತವೆ, ಅದೇ ಥರ 2 ಮಾರ್ಕ್ಸಿಗೆ ಯಾವ ಥರದ ಕ್ವಶನ್ಗಳು ಬರ್ತವೆ, 5 ಅಂಕದ ಯಾವ ಥರದ ಪ್ರಶ್ನೆಗಳು ಬರ್ತವೆ, ಈ ಥರ ಅಲ್ಲಿ 10 ಅಂಕ, 15 ಅಂಕ, ಈ ಥರ ಈ ಕ್ವಶನ್ಗಳು ಹೇಗೆ ಬರುವಂತೇಳಿ ಒಂದು ಮಾಡೆಲ್ಗಳು ಕೂಡ ಕೊಡ್ತಾ ಹೋಗ್ತಾರೆ. ಒಂದು ಒಳ್ಳೆ ಆಟಿಟ್ಯೂಡ್ ಅಂತ ಅನ್ಕೋಬೋದು. ಅಂದರೆ ಅಲ್ಲಿ ಒಳ್ಳೆಯ ಬೆಳವಣಿಗೆ. ಇದು ಕೂಡ ನಮಗೆ ಒಂದು ಪಾಠ ಮುಗಿದ್ಮೇಲೆ ಯಾವ ಥರದ ಕ್ವಶನ್ ಬರ್ತವೆ ಅಂತಲೂ ಕೂಡ ನಾವು ಗೆಸ್ ಮಾಡಿಕೊಂಡು ಅಥವಾ ಅದನ್ನು ನೋಡಿಕೊಂಡು ಅದಕ್ಕೆ ತಕ್ಕಂತೆ ನಾವು ನೋಟ್ಸ್ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ 2 ಅಂಕದ ಪ್ರಶ್ನೆ ಮತ್ತು 5 ಅಂಕದ ಪ್ರಶ್ನೆ, 10 ಅಂಕದ ಪ್ರಶ್ನೆಗಳನ್ನ ಒಂದು ಮಾಡೆಲ್ ಆಗಿ ಕೊಡ್ತಾ ಹೋಗ್ತಾರೆ. ಅದು ಕೂಡ ಒಂದು
ಒಳ್ಳೆ ಯೂಸ್ ಆಗುವಂಥ ಒಂದು ಅಂಶ ಅಂತ ತಗೋಣ. ಪ್ರತಿ ಪ್ರಶ್ನೆ ಅಂದರೆ ಪ್ರತಿ ಚಾಪ್ಟರ್ ಮುಗಿದ ತಕ್ಷಣ ಕೂಡ ನಮಗೆ ಒಂದು ಕ್ವಶನ್ ಬ್ಯಾಂಕ್ ಥರ ಒಂದು ಪೇಜ್ ಸಿಗ್ತಾ ಹೋಗುತ್ತೆ. ಅದು ನಮಗೆ ಸ್ವಯಂ ಅಧ್ಯಯನದ ಪ್ರಶ್ನೆಗಳನ್ನು ತಿಳ್ಕೊಟ್ಟಿದ್ದಾರೆ. ಆದರೆ ಇದೇ ಎಕ್ಸಾಮ್ಗೆ ಬರುವಂಥ ಚಾನ್ಸಸ್ ಕೂಡ ಒಂದು 70-80% ಕೂಡ ಇರುತ್ತೆ. ಇದನ್ನು ಕೂಡ ನಾವು ಗಮನಿಸ್ತಾ ಹೋಗೋದು. ಅದಾದಮೇಲೆ ಈ ಪುಸ್ತಕದ ಕೊನೆಯಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರ್ ಕೂಡ ನೋಡ್ತಾ ಹೋಗೋದಾಗುತ್ತೆ. ಆ ಮಾಡೆಲ್ ಕ್ವಶನ್ ಪೇಪರ್ ಕೂಡ ನೋಡ್ತಾ ಹೋದ್ರೆ ನಮಗೆ ಎಕ್ಸಾಮಿಗೆ ಈ ಥರ ಬರ್ಬೋದೇನೋ ಕ್ವಶನ್ಸ್ಗಳನ್ನು ಒಂದು ಐಡಿಯಾ ಬರುತ್ತೆ. ಅದೇ ಥರ ಹೇಳ್ತಾ ಹೋಗಿ ಒಂದು 70-80% ಇದೇ ಕ್ವಶನ್ಸ್ ಕೂಡ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ಒಂದು ಒಳ್ಳೆ ಪುಸ್ತಕ, ಸಾಕಷ್ಟು ಪುಸ್ತಕಗಳನ್ನ ರೆಫರೆನ್ಸ್ ಆಗಿ ಇಟ್ಕೊಂಡಿದ್ದಾರೆ. ನಮಗೆ ಆಂಗ್ಲ ಭಾಷೆಯ ಪುಸ್ತಕಗಳನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಬರೆದಿರುವಂಥ ಒಂದು ಒಳ್ಳೆ ಪುಸ್ತಕ ಇದು ಸಾಮಾಜಿಕ ಪರಿವರ್ತನೆ, ಸಾಮಾಜಿಕ ಸರವಿನ್ಯಾಸ ಮತ್ತು ಸಾಮಾಜಿಕ ಚಿಂತನೆ. ಇದೇ ಥರ ನಾವು ಈ ಲೇಖಕರ ಬಗ್ಗೆ ಹೇಳ್ಬೇಕಾದ್ರೆ ಯುವ ಬರಹಗಾರರಾಗಿದ್ದಾರೆ ಡಾಕ್ಟರ್ ಸುಕೀರ್ತಿ ಮತ್ತು ಪ್ರಕಾಶ್ ಬಿ ಅಂತೇಳಿ. ಇವ್ರನ್ನೂ ಕೂಡ ನಾವು ಪ್ರೋತ್ಸಾಹಿಸಬೇಕಾಗುತ್ತೆ. ಈ ಪುಸ್ತಕಗಳನ್ನ ನಾವು ಕೊಂಡ್ಕೊಂಡು ಓದಬೇಕಾಗುತ್ತೆ. ನಾವು ಈ ಪುಸ್ತಕದ ನೀವು ಜೆರಾಕ್ಸ್ ಪ್ರತಿಗೆ ಯಾವತ್ತೂ ಕೂಡ ಹೋಗಬೇಡಿ. ಜೆರಾಕ್ಸ್ ಪ್ರತಿಗೆ ಎಷ್ಟು ಹಣವನ್ನು ಖರ್ಚು ಮಾಡ್ತೀವೋ ಅಷ್ಟೇ ಹಣಕ್ಕೆ ಈ ಪುಸ್ತಕ ಬರೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಈ ಪುಸ್ತಕವನ್ನು ಕೊಂಡ್ಕೊಂಡು ಓದಿ ಒಂದು ರೆಫರೆನ್ಸ್ ಬುಕ್ಸ್ ಆಗಿ ನಾವು ಇಟ್ಕೊಳ್ಳೋಕ್ಕೆ ಸಾಧ್ಯತೆ ಇರುವಂಥ ಒಂದು ಒಳ್ಳೆ ಪುಸ್ತಕ ಸುಕೀರ್ತಿ ಮತ್ತು ಪ್ರಕಾಶ್ ಬಿ ಅವರ ಪುಸ್ತಕ. ಇದ್ರ ಜೊತೆಗೆ ಸುವಿ ಪಬ್ಲಿಕೇಶನ್ಸ್ ಶಿಕಾರಿಪುರದವರು ಕೂಡ ಇದನ್ನು ಪಬ್ಲಿಕೇಶನ್ ಮಾಡಿದ್ದಾರೆ. ಪುಸ್ತಕ ಒಂದು ಒಳ್ಳೆ ಅಟ್ರಾಕ್ಟಿವ್ ಆಗಿರುವಂಥ ಒಂದು ಪುಸ್ತಕ ಇದೆ. ನಾವು ಪುಸ್ತಕ ನೋಡಿದ್ರೆ ಅದನ್ನು ತೆಗೆದು ಓದಬೇಕು ಅನ್ನೋ ಆಸಕ್ತಿ ನಮಗೆ ಬರುತ್ತೆ. ಆ ಥರ ಡಿಸೈನ್ ಮಾಡಿದರೆ ಸುವಿ ಪಬ್ಲಿಕೇಶನ್ ಶಿಕಾರಿಪುರದವರು. ಅದರ ಒಂದು ಒಳ್ಳೆ ಪುಸ್ತಕವಾಗಿ ಇದನ್ನು ನಾವು ಅಧ್ಯಯನ ಮಾಡ್ಬೋದು. ದ್ವಿತೀಯ BA ವಿದ್ಯಾರ್ಥಿಗಳು ಈ ಪುಸ್ತಕವನ್ನು ಇನ್ನೂ ಒಂದು ರೆಫರೆನ್ಸ್ ಆಗಿ ಇಟ್ಕೊಂಡು ಓದ್ಬೋದು. ಒಂದು ಒಳ್ಳೆ ಮಾರ್ಕ್ಸ್ ತೆಗೆಗೆ ಇದೊಂದು ಆಧಾರ ಗ್ರಂಥವಾಗಿ ನೀವು ಇಟ್ಕೋಬೋದಾಗುತ್ತೆ. ಈ ಪುಸ್ತಕವನ್ನು ಎಲ್ಲರೂ ಕೂಡ ಕೊಂಡು ಓದ್ಬೋದು. ಓಕೆ, ಈ ಪುಸ್ತಕದ ಸಂಕ್ಷಿಪ್ತ ಪರಿಚಯ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಸಾಕಷ್ಟು ಪುಸ್ತಕಗಳು ಬರ್ತವೆ. ಅದೇ ಥರ ಒಂದು ಇಂಗ್ಲೀಷ್ ಭಾಷೆ ಪುಸ್ತಕನೂ ಕೂಡ, ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲಿರುವಂಥ ಪುಸ್ತಕಗಳು ಕೂಡ ಇದೇ ಪುಸ್ತಕ ಬಂದಿದೆ. ಆ ಪುಸ್ತಕನೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ವಿಡಿಯೋದಲ್ಲಿ ಅದನ್ನು ಕೂಡ ನಾವು ಪರಿಚಯ ಮಾಡುವಂಥ ಒಂದು ಪ್ರಯತ್ನ ಪಡ್ತಾ ಹೋಗೋಣ. ಈ ಪುಸ್ತಕವನ್ನು ನೋಡಿ ಎಲ್ಲರೂ ಕೂಡ ಕೊಂಡ್ಕೊಂಡು ಓದಿ. ಜೆರಾಕ್ಸ್ ಬೇಡ, ಒರಿಜಿನಲ್ ಪುಸ್ತಕವನ್ನೇ ಕೊಂಡ್ಕೊಂಡು ಓದಿ ಪ್ರೋತ್ಸಾಹಿಸಿ. ಯುವ ಬರಹಗಾರರನ್ನ ನಾವೆಲ್ಲರೂ ಕೂಡ ಪ್ರೋತ್ಸಾಹ ಕೊಡೋಣ ಅಂತ ಕೇಳ್ತಾ ವಿಡಿಯೋನ ಮುಗಿಸೋಣ.